ಇವರೆಲ್ಲ ಉತ್ಸಾಹಿಕರನ್ನ ಇಟ್ಕೊಂಡು ಒಂದು ಸೈಬರ್ ಕ್ರೈಮ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಒಂದು ಪ್ರಯತ್ನ ಆಲ್ರೆಡಿ ಬಹಳಷ್ಟು ಜನ ಮಾಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ಸೋಷಿಯಲ್ ಮೀಡಿಯಾ ಸಣ್ಣ ಎಕ್ಸಾಂಪಲ್ ನಾನು ಹೇಳೋದಾದರೆ ಇನ್ಸ್ಟಾಗ್ರಾಮ್, ವಾಟ್ಸಪ್ ಆ್ಯಂಡ್ ಫೇಸ್ಬುಕ್, ಟ್ವಿಟರ್ ದಿಸ್ ಆಲ್ ಕಮ್ಸ್ ಅಂಡರ್ ಸೈಬರ್. ಇದು ಸೋಷಿಯಲ್ ಮೀಡಿಯಾ ಬಳಸಿ ಯಾವುದೇ ತಂತ್ರಜ್ಞಾನ ಬಳಸಿ ನಾವು ಮಾಡುವಂಥದ್ದೆಲ್ಲ ಸೈಬರ್ ಕ್ರೈಮ್, ಸೈಬರ್ ಅಡಿಯಲ್ಲೇ ಬರುತ್ತೆ. ಇಲ್ಲಿ ಮಾಡುವಂಥ ಯಾವುದೇ ಕ್ರೈಮ್, ಅದು ಆನ್ಲೈನ್ ಫ್ರಾಡ್ ಆಗ್ಬೋದು ಅಥವಾ ಫೋಟೋ ಮಾರ್ಫಿಂಗ್ ಆಗ್ಬೋದು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ಫೋನಲ್ಲಿ ಯಾರಿಗೂ ಒಂದು ವಾರ್ನ್ ಮಾಡ್ಬೋದು. ಬಟ್ ಒಂದು ಮೆಸೇಜ್ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ವಾಟ್ಸಪ್ಪಲ್ಲಿ, ಟ್ವಿಟರ್ಲಿ ವಾರ್ನಿಂಗ್ ಏನಾದ್ರು ಕಳಿಸ್ತಾರೆ, ಇಟ್ ಆಲ್ ಕಮ್ಸ್ ಅಂಡರ್ ಸೈಬರ್ ಕ್ರೈಮ್. ಈ ಸೂಕ್ಷ್ಮ ಎಷ್ಟೋ ಜನ ಗೊತ್ತೇ ಇಲ್ಲ. ಹಣದ ಕೂತ್ಕೊಂಡು ಕಾಮೆಂಟ್ ಹಾಕ್ಬಿಡ್ತಾರೆ, ಆ ಮಗ ಸರಿ ಇಲ್ಲ, ಇವ್ನು ಅಂತವನು, ಹಂಗೆ ಹಾಕ್ಬಿಟ್ಟ ತಕ್ಷಣ ಹಾಕ್ಬಿಡ್ತಾರೆ. ಎಷ್ಟೋ ಮುಂದೆ ಗೊತ್ತೇ ಇಲ್ಲ, ಹಂಗೆ ಮಾಡಬೇಡ್ರು. ಜಾಣ ನನ್ನ ಬಂಗಾರ ಈ ಕಡೆ ಬರಲ್ಲ. ಸರ್, ಈಗ ನೀವು ನಿರ್ದೇಶಕರಾಗಿ ಕರ್ನಾಟಕ ರಾಜ್ಯ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ. ಈ ಸೈಬರ್ ಕ್ರೈಮ್ ವೆಬ್ ಸೀರೀಸ್ ನಿರ್ದೇಶಕ ಕಾಣಿಸ್ಕೊತಾ ಇಲ್ಲ, ನಾಯಕನಾಗಿ ಕಾಣಿಸ್ಕೊತಾ ಇಲ್ಲ. ನಿರ್ದೇಶಕ ತೆರೆಯಿಂದ ಇದೆ. ನಿರ್ದೇಶಕ ಹೆಂಗೆ ಕಾಣಿಸ್ಕೊಳಕ್ಕಾಯ್ತದೆ? ನೀವೇ ಕೆಲಸ ಮಾಡ್ತಾ ಇದ್ದೀರಾ ಎರಡೂ ಕಡೆ. ತಮಾಷೆಗಳು. ಈ ನಿರ್ದೇಶಕರಿಗೆ ನೀವೇನೋ ಹೇಳಕ್ಕೆ ಇಷ್ಟಪಡ್ತೀರಿ? ಎಸ್, ನಾನು ಇನ್ನೂ ಕಲಿತಾ ಇದ್ದೀನಿ, ಇನ್ನೂ ಕಲಿಯೋ ಪ್ರಯತ್ನದಲ್ಲಿದ್ದೀನಿ. ನಾನು ಯಾವಾಗ ಕಲಿತು ಪರಿಪೂರ್ಣನಾಗ್ತೀನಿ ಆಗ ಬೇರೆಯವ್ರಿಗೆ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಒಂದು ಒಳ್ಳೆಯದ ಮಾತಾಡೋಕ್ಕೆ